ಓಂ ಸದ್ಗುರುನಾಥ ಶರಣಂ ಜಯ ಜಯ. ಓಂ ಸಚ್ಚಿದಾನಂದ ಶರಣಂ ಜಯ ಜಯ. ಎಲ್ಲರಿಗೂ ನನ್ನ ನಮಸ್ಕಾರಗಳು. ಜ್ಞಾನೇಶ್ವರಿ ಗೀತಾಮೃತ. ಶ್ರೀಕೃಷ್ಣ ಪರಮಾತ್ಮನು ಅರ್ಜುನನಿಗೆ ಪ್ರಕೃತಿ ಮತ್ತು ಪುರುಷರ ಸಂಯೋಗದಿಂದ ಜಗದುತ್ಪತ್ತಿ ಆಯಿತು ಅನ್ನುವುದನ್ನು ತಿಳಿಸ್ಕೊಡ್ತಾ ಇದ್ದ. ಅದರಲ್ಲಿ ಭಿನ್ನ ಭೇದ ಭಾವದಿಂದ ನಮಗೇನಾಗುತ್ತೆ, ಅನೇಕವಾಗಿ ಕಾಣ್ತದೆ ನಾಮರೂಪಾತ್ಮಕವಾದ ಈ ಜಗತ್ತು ಅಂತ ಹೇಳ್ತಾ ಇದ್ದಾರೆ. ನಾಮರೂಪಗಳನ್ನು ಕಳೆದು ಭಿನ್ನ ಭೇದಗಳನ್ನು ಕಳೆದು ಆ ಭೇದ ಭಾವನೆಯನ್ನು ಕಳೆದು ನೋಡಿದಾಗ ಜಗತ್ತಿಗೂ ಪರಮಾತ್ಮನಿಗೂ ಯಾವುದೇ ಭೇದವಿಲ್ಲ, ಏನೂ ವ್ಯತ್ಯಾಸ ಇಲ್ಲ ಅನ್ನೋದನ್ನು ಕಂಡುಕೋಬೇಕು ಅಂತ ಹೇಳಿ ಅಂಥ ಮಹಾಜ್ಞಾನಿಯಾದಂಥವನಿಗೆ ನಾನು ವಂದಿಸುತ್ತೇನೆ, ಸ್ತುತಿಸುತ್ತೇನೆ ಅಂತ ಕೃಷ್ಣ ಪರಮಾತ್ಮನು ಹೇಳ್ತಾ ಇದ್ದ. ಮುಂದುವರೆದು ಹೇಳ್ತಾನೆ, ಹೇ ಅರ್ಜುನ, ಈ ಶರೀರವು ಗುಣಗಳು ಮತ್ತು ಇಂದ್ರಿಯಗಳಿಂದ ತುಂಬಿದ ಚೀಲವಾಗಿದೆ. ಈ ಶರೀರ ಅಂತಕ್ಕಂಥದ್ದು ಒಂದು ಪದಾರ್ಥಗಳನ್ನ ತುಂಬಿಸ್ಲಿಕ್ಕಿರ್ತಕ್ಕಂಥ ಚೀಲ ಅಂತ ಏನು ಹೇಳ್ತೀವಲ್ಲ, ಮೂಟೆ ಕಟ್ಟುವುದಕ್ಕೆ ಅಂತ. ಆ ರೀತಿಯಲ್ಲಿ ಈ ಶರೀರ ಅಂತಕ್ಕಂಥದ್ದು ಯಾವುದರಿಂದ ತುಂಬಿಕೊಂಡಿದೆಯಪ್ಪ ಅಂದರೆ ಗುಣಗಳು ಮತ್ತು ಇಂದ್ರಿಯಗಳಿಂದ ತುಂಬಿದ ಚೀಲವಾಗಿದೆ. ಯಾವುದು? ಈ ಶರೀರ. ಮತ್ತು ಕಫ, ವಾತ, ಪಿತ್ತಾದಿ ವಿಕಾರಗಳಿಂದ ತುಂಬಿದ ಮನೆಯಾಗಿದೆ. ಈ ಶರೀರದೊಳಗೆ ಬರೀ ಗುಣಗಳು ಮತ್ತು ಇಂದ್ರಿಯಗಳು ಮಾತ್ರ ಇಲ್ಲ, ಕಫ, ವಾತ, ಪಿತ್ತ ಇಂಥ ವಿಕಾರಗಳಿಂದ ತುಂಬಿದ ಮನೆಯಾಗಿದೆ. ಈ ಮೂರು ಕೂಡ ಮನುಷ್ಯನನ್ನು ಜರ್ಜರಿತವಾಗಿ ಮಾಡಿಬಿಡ್ತವೆ. ಇವು ಶರೀರದ ಆರೋಗ್ಯವನ್ನು ಮೇಂಟೈನ್ ಮಾಡ್ತಕ್ಕಂಥವು. ಇವು ಯಾವುವು? ವಾತ, ಪಿತ್ತ, ಕಫ. ಈಗ ಶೀತ ಪದಾರ್ಥಗಳನ್ನೇ ತಿಂತಾಯಿದ್ರೆ ಕಫ ಜಾಸ್ತಿ ಆಗುತ್ತೆ, ವಾತ ಪದಾರ್ಥಗಳನ್ನ ತಿಂತಾಯಿದ್ರೆ ವಾಯು ಜಾಸ್ತಿ ಆಗುತ್ತೆ. ಇನ್ನು ವಿಕಾರವನ್ನು ಉಂಟು ಮಾಡ್ತಕ್ಕಂಥ ಪಿತ್ತದ ಪದಾರ್ಥಗಳನ್ನ ಅಂದರೆ ಉಷ್ಣತೆಯಿಂದ ಕೂಡಿದ ಪದಾರ್ಥಗಳನ್ನ ತಿಂತಾಯಿದ್ರೆ ಪಿತ್ತ ಜಾಸ್ತಿ ಆಗುತ್ತೆ. ಇವುಗಳಲ್ಲಿ ಯಾವುದು ಜಾಸ್ತಿ ಆದ್ರೂ ಕೂಡ ಶರೀರ ಬಾಧೆಗೆ ಒಳಗಾಗುತ್ತೆ. ಶರೀರ ಯಾವಾಗ ಬಾಧೆಗೆ ಒಳಗಾಗುತ್ತೆ, ಸಾಧನೆ ಕುಂಠಿತವಾಗುತ್ತೆ, ಆ ಮನುಷ್ಯನ ಆರೋಗ್ಯ ಏರುಪೇರಾಗುತ್ತೆ, ಮನಸ್ಥಿತಿ ಅದಲು ಬದಲಾಗುತ್ತೆ. ಅಲ್ಲಿಗೆ ಅವನು ಯಾವ ಸನ್ಮಾರ್ಗದಲ್ಲಿ ಸತ್ಕಾರ್ಯಗಳನ್ನ ಮಾಡಿಕೊಂಡು ಸಾಧನೆ ಮಾಡ್ಕೊಂಡು ಮುಂದಕ್ಕೆ ಹೋಗ್ಬೇಕಾಯ್ತೋ ಅದಕ್ಕೆಲ್ಲ ಏಟು ಬೀಳ್ತದೆ. ಅದರಿಂದ ವಾತ, ಪಿತ್ತ, ಕಫ ಮೂರು ಸಮಧಾತು, ಇವು ಮೂರು ಸಮ ಪ್ರಮಾಣದಲ್ಲಿರಬೇಕು ಈ ಧಾತುಗಳೆಲ್ಲ. ಅದಕ್ಕೆ ಮುಖ್ಯವಾಗಿ ಬಹುಮುಖ್ಯವಾಗಿ ಶರೀರದಲ್ಲಿ ಯಾವಾಗಲೂ ಯೋಗಾಗ್ನಿ ಇರಬೇಕು. ಯೋಗಾಗ್ನಿ ಇಲ್ಲ ಅಂದರೆ ಈ ಮೂರು ಜಾಸ್ತಿ ಆಗುತ್ತೆ. ಈ ಮೂರು ಒಂದೊಂದು ಜಾಸ್ತಿ ಆದ್ರೇ ತಡೆಯೋದಕ್ಕಾಗಲ್ಲ. ವಾತ, ಪಿತ್ತ, ಕಫ ಮೂರೂ ಜಾಸ್ತಿ ಆಗ್ಬಿಟ್ರಂತೂ ಆ ಶರೀರವನ್ನು ಧರಿಸಿರ್ತಕ್ಕಂಥ ಜೀವಾತ್ಮನ ಪರಿಸ್ಥಿತಿ ಅಧೋಗತಿ. ಅದರಿಂದ ಈ ಶರೀರ ಅಂತಕ್ಕಂಥದ್ದು ಶರೀರ ಗುಣಗಳಿಂದ ತುಂಬಿಕೊಂಡಿದೆ, ಇಂದ್ರಿಯಗಳಿಂದ ತುಂಬಿಕೊಂಡಿದೆ, ವಾತ, ಪಿತ್ತ, ಕಫಾದಿ ವಿಕಾರಗಳಿಂದಲೂ ಕೂಡ ತುಂಬಿಕೊಂಡಿರ್ತಕ್ಕಂಥ ಮನೆಯಾಗಿದೆ. ಇವುಗಳಲ್ಲಿ ಸೇರಿಕೊಂಡಿರುವ ಪಂಚಮಹಾಭೂತಗಳು ಭಯಂಕರಗಳಾಗಿವೆ. ಪಂಚಭೂತಗಳು ಇದರಲ್ಲಿ ತುಂಬಿಕೊಂಡಿದೆ. ಯಾವುದ್ಯಾವುದು? ಆಕಾಶ, ವಾಯು, ಅಗ್ನಿ, ಜಲ, ಪೃಥ್ವಿ. ಈ ಐದೈದು ಭೂತಗಳಾಗಿ 25 ತತ್ವಗಳಾಗಿ ಸೇರಿಕೊಂಡು ಈ ಶರೀರವಾಗಿರ್ತಕ್ಕಂಥದ್ದು. ಇವು ಭಯಂಕರಗಳಾಗಿವೆ ಅಂದರೆ ಯಾಕಂದರೆ ಇವು ನಿರಂತರ ಬದಲಾವಣೆಗೆ ಒಳಪಡ್ತಕ್ಕಂಥವು ಮತ್ತು ಎಂದಿಗೂ ಸುಖವನ್ನು ತರುವುದಿಲ್ಲ. ಇವು ವಿಮರ್ಶಿಸಿ ಹೇಳಬೇಕಾದರೆ ಇವು 5 ಕೊಂಡಿಯುಳ್ಳ ಚೇಳಿಗೆ ಸಮಾನವಾಗಿವೆ. ಒಂದು ಕೊಂಡಿ ಇರ್ತಕ್ಕಂಥ ಚೇಳು ಕಚ್ಚಿದ್ರೇ ಪ್ರಾಣ ಹೋಗಿ ಬಂದ್ಬಿಡ್ತದೆ, ಆ ರೀತಿಯಲ್ಲಿರ್ತದೆ. ಇನ್ನು 5 ಕೊಂಡಿ ಇರ್ತಕ್ಕಂಥ ಚೇಳು ಕಚ್ಚಿದ್ರೆ ಕಚ್ಚಿಸ್ಕೊಂಡವನ ಪರಿಸ್ಥಿತಿ ಹೇಗಿರಬೇಡ, ಊಹೆ ಮಾಡೋದಕ್ಕೂ ಕಷ್ಟ. ಆದ್ದರಿಂದ ಪಂಚಭೂತಗಳಿಂದಾದ ಈ ಶರೀರ ಅಷ್ಟೊಂದು ನರಕಯಾತನೆಯನ್ನು ಉಂಟು ಮಾಡ್ತಕ್ಕಂಥದ್ದು, ಅಷ್ಟೊಂದು ಸುಖದಾಯಕವಾದದ್ದಲ್ಲ ಇದು ಅನ್ನೋದನ್ನು ಇಲ್ಲಿ ಹೇಳ್ತಾ ಇರೋದು. ಅಥವಾ 5 ಕಡೆಯಿಂದಲೂ ದಹಿಸುತ್ತಾ ಆವರಿಸಿ ಬರುತ್ತಿರುವ ಭಯಂಕರ ಅಗ್ನಿಯನ್ನು ಈ ದೇಹವೆಂಬ ಪಂಜರದಲ್ಲಿರುವ ಜೀವನೆಂಬ ಕಂಠೀರವನು ಈ ಪಂಜರವನ್ನು ನಿಮಿಷ ಮಾತ್ರದಲ್ಲಿ ಅರೆದಿ ಹಾಕಲು ಸಾಧ್ಯವಾಗಬಹುದಾ? ಈಗ ಒಂದು ಪಂಜರದಲ್ಲಿ ಒಂದು ಜೀವನನ್ನು ಕೂಡಿ ಹಾಕ್ಬಿಟ್ಟು 5 ಕಡೆಯಿಂದಲೂ ಬೆಂಕಿ ಹಚ್ಬಿಟ್ಬಿಡೋದು. ಅವನು ಯಾವ ಕಡೆ ತಪ್ಪಿಸ್ಕೊಂಡ್ರೂ ಅವನು ಊರಿಗೆ ಸಿಗಾಕೊಂಡೇ ಸಾಯಬೇಕು, ಭಯಂಕರವಾದ ಬೆಂಕಿಯ ಜ್ವಾಲೆಗೆ. ಅಂಥದ್ರಲ್ಲಿ ಈ ಜೀವಾತ್ಮನು ಈ ಶರೀರದೊಳಗಿದ್ದಾನೆ. ಶರೀರದೊಳಗೆ ಯಾವ ರೀತಿಯಲ್ಲಿ ಇದ್ದಾನೆ ಅಂದರೆ ಈ ಪಂಚಭೂತಗಳೆಂಬ ಭಯಂಕರ ಈ ಅಗ್ನಿ ಜ್ವಾಲೆಯಲ್ಲಿ ಸಿಕ್ಕಾಕೊಂಡು ದಿನನಿತ್ಯ ಬೆಂದು ಹೋಗ್ತಾ ಇದ್ದಾನೆ. ತಪ್ಪಿಸ್ಕೊಳ್ಳೋದಕ್ಕೆ ಸಾಧ್ಯವೇ ಇಲ್ಲ, ಆ ರೀತಿಯಲ್ಲಿ ಆತನ ಸ್ಥಿತಿ ಇದೆ. ಅಥವಾ ಇನ್ನೊಂದು ಉದಾಹರಣೆ, ತನ್ನ ನಿತ್ಯತ್ವವನ್ನು ಮರೆತು
ಈ ದೇಹದಲ್ಲಿಯೇ ಸೌಖ್ಯದಿಂದಿರುವ ಜೀವರೂಪಿಯಾದ ಸಿಂಹನು ನಿತ್ಯತ್ವವೆಂಬ ಶಸ್ತ್ರದಿಂದ ಅನಿತ್ಯ ಭಾವರೂಪ ಪಂಚಭೂತ ದೇಹವನ್ನು ಛೇದಿಸದ ಹೊರತು ನಿಶ್ಚಿಂತನಾಗಿರಲು ಸಾಧ್ಯವೇ? ಈಗ ಒಳಗಿರ್ತಕ್ಕಂಥ ಜೀವಾತ್ಮನು ನಿಶ್ಚಿಂತನಾಗಿರಬೇಕಾದ್ರೆ, ಸದಾ ಸರ್ವದಾ ಸುಖಮಯವಾಗಿರಬೇಕಾದ್ರೆ, ಈ ಪಂಚಭೂತಗಳಿಂದ ಆಗಿರ್ತಕ್ಕಂಥ ಈ ದೇಹ ನಿತ್ಯವಾದದ್ದಲ್ಲ, ಇದು ಸೌಖ್ಯವಾದದ್ದಲ್ಲ, ಈ ದೇಹ ನಾನಲ್ಲ ಎನ್ನುವ ಅಜ್ಞಾನವನ್ನು ಅವನು ಛೇದಿಸ್ಕೊಂಡು ಬರಬೇಕು, ಅಜ್ಞಾನವನ್ನು ಕಳ್ಕೊಂಡು ಬರಬೇಕು. ಅದಲ್ಲದೆ ಹೋದರೆ ಅವನು ಅಲ್ಲಿಯೇ ನರಕವನ್ನು ಅನುಭವಿಸ್ಬೇಕಾಗಿ ಬರುತ್ತೆ. ಆದರೆ ನಾನು ಜೀವಾತ್ಮನಲ್ಲ, ನಾನೇ ಪರಮಾತ್ಮನು, ಜೀವಾತ್ಮವೆಂಬುದು ಅಜ್ಞಾನದ ದೆಸೆ ಅಂತ ತಿಳ್ಕೊಳ್ಳೋಷ್ಟು ಕೂಡ ನಮಗೆ ವ್ಯವಧಾನ ಇರೋದಿಲ್ಲ. ಯಾಕಂದರೆ ಈ ಪಂಚಭೂತಗಳಿಂದ ಕೂಡಿದ ಈ ಶರೀರದಲ್ಲಿ ಸಿಕ್ಕಾಕೊಂಡಿರುವ ಪರಿ ಹೇಗಿದೆ ಅಂದರೆ, ನಾನಿಂಥವನು ಅನ್ನುವ ಪರಿಜ್ಞಾನವೇ ಇಲ್ಲದೆ ಮರೆತೋಗಿ ದೇಹಧಾರಿಯಾಗಿರ್ತಕ್ಕಂಥ ದೇಹವೇ ನಾನು ಅನ್ನುವ ರೀತಿಯಲ್ಲಿ ನಮ್ಮ ಭಾವನೆ ಇದೆ. ಲೋಕದ ವ್ಯವಹಾರ ಕೂಡ ನಮ್ಮ ಜೊತೆ ಅದೇ ರೀತಿಯಲ್ಲಿ ಅಂಟುಕೊಂಡಿದೆ. ಈ ರೀತಿಯಲ್ಲಿರಬೇಕಾದ್ರೆ ಸುಖ ಎಲ್ಲಿಂದ ಬರೋದು? ಆದರೆ ಹೇ ಅರ್ಜುನ, ಆತ್ಮಜ್ಞಾನಿಯಾದವನು ಈ ದೇಹಕ್ಕೆ ಯಾವ ತೊಂದರೆಯನ್ನು ಕೊಡದೆ ತಾನು ನಿವಾಸಿಸುವಾಗಲೇ ಪರಬ್ರಹ್ಮ ಪದವಿಯನ್ನು ಸೇರುವನು. ಈಗ ಜ್ಞಾನಿಯಾದವನು ಏನು ಮಾಡ್ತಾನೆ ಅಂದರೆ, ಈ ದೇಹಕ್ಕೆ ಯಾವ ತೊಂದರೆಯನ್ನು ಕೊಡೋದಿಲ್ಲ, ಆದರೆ ತಾನು ಈ ದೇಹದಲ್ಲಿ ವಾಸಿಸ್ತಾ ಇರುವಾಗಲೇ ಪರಬ್ರಹ್ಮ ಪದವಿಯನ್ನು ಸೇರ್ತಾನೆ. ಅದೇ ಸಾಧ್ಯ? ಶರೀರದಲ್ಲಿದ್ದರೆ ತೊಂದರೆ ತಾನೇ ಆಗೋದು. ಪರಬ್ರಹ್ಮ ಪದವಿ ಪಡೆಯೋದಕ್ಕೆ ಹೇಗೆ ಸಾಧ್ಯ ಅಂದರೆ, ಇಲ್ಲಿ ಭಾವನೆ ಬಹಳ ಮುಖ್ಯ. ನಾನು ಜೀವಾತ್ಮನೆಂದು ಭಾವಿಸಿದರೆ ದುಃಖದ ಪರಂಪರೆಗೆ ಕೊನೆ ಇಲ್ಲ. ನಾನೇ ಪರಮಾತ್ಮನೆಂಬ ಭಾವನೆ ತಳೆದು ಬಿಟ್ಟರೆ, ಒಂದು ಸಾರಿ ನಾನೇ ಪರಮಾತ್ಮನೆಂಬ ಭಾವದಲ್ಲಿ ಅವನು ನೆಲೆ ನಿಂತದ್ದೇ ಆದರೆ, ಆಗ ಈ ದೇಹ ಇದ್ರೂ ಒಂದೇ ಹೋದ್ರೂ ಒಂದೇ. ಆಗ ಈ ಶರೀರ ಆತನನ್ನು ಬಾಧಿಸೋದಿಲ್ಲ. ಪರಬ್ರಹ್ಮ ಪದವಿಯನ್ನು ಸೇರುವನು. ಅನೇಕ ಯೋಗೀಶ್ವರರೂ ಸಹ ಜನ್ಮಾಂತರಗಳೆಲ್ಲವನ್ನು ದಾಟುತ್ತಾ ನನಗೆ ಈ ಜನನ ಮರಣಗಳ ಯಾತನೆಯು ಸಾಕೆಂದು ಕಡೆಯಲ್ಲಿ ಹೇಳುತ್ತಾ ಹಿಂದಿರುಗದೆ ನಿರ್ವಾಣ ಪದವಿಯಲ್ಲಿ ಮುಳುಗಿ ನಾಮರೂಪಾತ್ಮಕವಾದ ಭೂತ ಸೃಷ್ಟಿಯ ಎಲ್ಲೆಯನ್ನು ದಾಟುವರು. ನೋಡಿ, ಆ ಮಹಾತ್ಮರುಗಳು ಅವರ ಜನ್ಮದ ಸಾರ್ಥಕತೆಯನ್ನು ಹೇಗೆ ಮಾಡ್ಕೊಳ್ತಾರೆ ಅಂತ. ಅನೇಕರು, ಒಬ್ಬಿಬ್ಬರಲ್ಲ, ಅನೇಕ ಯೋಗೀಶ್ವರರು ಈ ಜನ್ಮಾಂತರಗಳನ್ನೆಲ್ಲ ದಾಟುತ್ತಾ ಜನನ ಮರಣ ಚಕ್ರದ ಆ ಯಾತನೆಯನ್ನು ಕಳೆದುಕೊಂಡು ಕಡೆಯಲ್ಲಿ ಹಿಂದಿರುಗದೆ ನಿರ್ವಾಣ ಪದವಿಯಲ್ಲಿ ಅಂದರೆ ಆ ಮುಕ್ತಿಯ ಸಾಮ್ರಾಜ್ಯದಲ್ಲಿ ಮುಳುಗಿ ನಾನು ನಾಮರೂಪಾತ್ಮಕವಾದ ಭೂತ ಸೃಷ್ಟಿಯ ಎಲ್ಲೆಯನ್ನು ದಾಟಬೇಕು ಅಂತ ಹೇಳಿ ದಾಟಿ ಅಲ್ಲಿ ಸುಖಮಯವಾಗಿ ಇರ್ತಾರೆ. ಯಾವುದೋ ನಾದಕ್ಕೂ ಅತೀತವಾಗಿರುವುದು ಅದು ತುರಿಯಾಸ್ಥಿತಿಯ ಮಂದಿರವಾಗಿದೆ ಮತ್ತು ಅದನ್ನೇ ಪರಬ್ರಹ್ಮವೆನ್ನುವರು. ಈಗ ನಾದ, ಬಿಂದು, ಕಳೆ ಅಂತ ನಾವೇನು ಕೇಳ್ತೀವಲ್ಲ, ಆ ನಾದಾಬಿಂದು ಕಳಾತೀತನಾದವನು ಪರಮಾತ್ಮ ಅಂತ. ಆ ನಾದಾಬಿಂದು ಕಳಾತೀತ ಸ್ಥಿತಿಯನ್ನು ಕೂಡ ಮೀರಿ, ಅಂದರೆ ನಾದವೂ ಅಲ್ಲ, ಬಿಂದುವೂ ಅಲ್ಲ, ಕಳೆಯೂ ಅಲ್ಲದ ಸ್ಥಿತಿಯನ್ನು ಮೀರಿದಂಥದ್ದು ತುರಿಯ ಸ್ಥಿತಿ. ಅಲ್ಲಿ ಅದು ಮುಕ್ತಿ, ಆ ಮುಕ್ತಿಯ ಮಂದಿರವಾಗಿದೆ. ಅದನ್ನೇ ಪರಬ್ರಹ್ಮವೆನ್ನುವರು. ನದಿಗಳೆಲ್ಲವೂ ಸಮುದ್ರವನ್ನೇ ಸೇರುವಂತೆ ಬ್ರಹ್ಮ ಪದವಿಯಲ್ಲಿ ಸೇರಿದವರು ಮೋಕ್ಷ ಸುಖವನ್ನು ಪಡೆಯುವರು. ವಿಶ್ರಾಂತಿಧಾಮವಾದ ಈ ಸ್ಥಳದಲ್ಲಿ ವೈಷಮ್ಯ ಭಾವವನ್ನು ತೊರೆದವನ ಪಾದ ಸಾನ್ನಿಧ್ಯಕ್ಕೆ ಆತ್ಮಸ್ಥಿತಿಯು ತಾನಾಗಿಯೇ ಬರುವುದು. ನೋಡಿ, ಈ ಪರಬ್ರಹ್ಮದ ಸ್ಥಿತಿಯನ್ನು ಹುಡುಕೊಂಡು ಎಷ್ಟು ಕಷ್ಟಪಡ್ತಿರ್ತಾರೆ ಸಾಧಕರು ಆರಂಭದ ಹಂತದಲ್ಲಿ. ಆದರೆ ಈ ನಾದಾಬಿಂದು ಕಳೆಯ ಸ್ಥಿತಿಯನ್ನು ಕೂಡ ದಾಟಿ ಮುಂದಕ್ಕೆ ಹೋಗಿ ತುರ್ಯಾವಸ್ಥೆಯನ್ನು ಹೊಂದಿದಾಗ ಆ ಬ್ರಹ್ಮ ಪದವಿ ಅಂತಕ್ಕಂಥದ್ದು ಈತನನ್ನೇ ಹುಡುಕೊಂಡು ತಾನಾಗಿ ಆತನ ಬಳಿಗೆ ಬರ್ತದಂತೆ. ಅನಂತ ದೀಪಗಳಿದ್ದರೂ ಅವುಗಳಲ್ಲಿರುವ ಪ್ರಕಾಶವು ಒಂದೇ ರೀತಿಯಾಗಿರುವಂತೆ ಅನಾದಿಯಾಗಿರುವ ಪರಮಾತ್ಮನು ಸರ್ವರಲ್ಲೂ ಸಮನಾಗಿ ನೆಲೆಸಿರುವನು. ಹೇ ಅರ್ಜುನ, ಜೀವಿತ ಅವಸ್ಥೆಯಲ್ಲಿಯೇ ಸಮತೆಯನ್ನು ಅನುಭವಿಸುವಂತಹ ಪುರುಷನು ಜನನ ಮರಣಗಳೆಂಬ ಬಂಧನಕ್ಕೆ ಸಿಲುಕದೆ ಸದಾ ಸಮಭಾವದಲ್ಲಿರುವನು. ಇಂತಹ ಭಾಗ್ಯಶಾಲಿಯನ್ನು ನಾನು ಮೇಲಿಂದ ಮೇಲೆ ಸ್ತುತಿಸುವೆನು. ಇಂಥ ಸ್ಥಿತಿಯನ್ನು ದಾಟದಂಥವನು. ಯಾಕಂದರೆ ಈಗ ಈ ನಾದ ಬಿಂದು ಕಳೆಯಲ್ಲಿ ಏನಾಗುತ್ತೆ ಅಂದರೆ ನಾಮರೂಪಾತ್ಮಕವಾದ ಜಗಸ್ಥಿತಿ ಇರ್ತದೆ. ಜಗತ್ತಿನ
ಭಾವನೆ ಇದ್ದೇ ಇರ್ತದೆ. ಇದನ್ನು ದಾಟಿ ನಿಲ್ಲಬೇಕು. ಈಗ ಆ, ಏನೋ ಒಂದು ಕಾರ್ಯವನ್ನು ಮಾಡಬೇಕು ಅಂದಾಗ ಒಂದು ರೀತಿಯ ಝಲಕ್ ಉತ್ಪತ್ತಿ ಆಗುತ್ತೆ. ಅದನ್ನು ನಾದ ಅಂತ ತೋರಿಸ್ತಾರೆ ಇಲ್ಲಿ. ಮತ್ತು ಬಿಂದು, ಯಾವಾಗ ಏನಾದರೂ ಈಗ ಏನೋ ಒಂದು ಪದಾರ್ಥವನ್ನು ತಿನ್ನಬೇಕು ಅಂದ್ಕೊಂಡು ಭಾವನೆ ಉತ್ಪತ್ತಿ ಆದಾಗ ಏನಾಗುತ್ತೆ, ಶರೀರದಲ್ಲಿ ಒಂದು ರೀತಿಯ ಒಂದು ಏನಂತಾರೆ ಅದಕ್ಕೆ, ವಿದ್ಯುತ್ ಸಂಚಲನವಾದಂತೆ ಒಂದು ಭಾವನೆ ಉತ್ಪತ್ತಿ ಆಗುತ್ತೆ. ಈಗ ಅದನ್ನು ನಾದ ಅಂತ ತೆಗೆದುಕೊಂಡ್ರೆ ಆ ವಿದ್ಯುತ್ ಸಂಚಲನದ ರೀತಿಯಾದಂಥ ಭಾವನೆಯ ಪರಮಾತ್ಮನಲ್ಲ, ಮತ್ತು ಅದು ಕಾರ್ಯರೂಪವನ್ನು ಪಡ್ಕೊಂಡಾಗ ಅದೇನಾಗುತ್ತೆ, ಯಾವುದೋ ಒಂದು ಪದಾರ್ಥವನ್ನು ರೂಪವನ್ನು ಪಡ್ಕೊಳ್ಳುತ್ತೆ, ಅದು ಬಿಂದು ರೂಪ ಅನ್ನಿಸ್ಕೊಳ್ತದೆ. ಈಗ ಅದು ಬಿಂದು, ಅದು ಪರಮಾತ್ಮನ ರೂಪವಲ್ಲ. ಕಳೆ ಅಂದರೆ ಅದೇ ಜಗತ್ತಾಗಿ ವಿಸ್ತಾರವಾಗಿ ವಿಸ್ತಾರ ರೂಪವನ್ನು ಪಡೆದುಕೊಳ್ತದೆ, ಅದು ಕಳೆ, ಅದು ಪರಮಾತ್ಮನಲ್ಲ. ಈ ನಾದ ಬಿಂದು ಕಳೆಯ ರೂಪವನ್ನು ದಾಟಿದಂಥ ಸ್ಥಿತಿಯಲ್ಲಿ ಸರ್ವಸಮಭಾವದಿಂದ ಏನೇನೂ ಇಲ್ಲದ ಆ ಶೂನ್ಯದ ಸ್ಥಿತಿಯನ್ನು, ಶೂನ್ಯ ಅಂದರೆ ಪರಿಪೂರ್ಣವಾದಂಥದ್ದು, ಶೂನ್ಯ ಅಂದರೆ ಖಾಲಿ ಖಾಲಿ ಅಂತಲ್ಲ, ಪರಿಪೂರ್ಣ ಸ್ಥಿತಿಯನ್ನು ಹೊಂದಿ ಅಲ್ಲಿ ಯಾವುದೇ ಭೇದ ಭಾವಗಳಿಲ್ಲದೆ ಸರ್ವವೂ ತನ್ನೊಳಗೆ ಅಡಕವಾಗಿದ್ದರೂ ಅಲ್ಲಿ ಸರ್ವವೂ ಅಡಕವಾಗಿದೆ ಅನ್ನುವ ಭಾವವೂ ಕೂಡ ಇಲ್ಲದೆ ತಾನೇ ತಾನಾಗುವಂಥ ಆ ತುರಿಯ ಸ್ಥಿತಿಯಲ್ಲಿ ಅವನು ಜ್ಞಾನಿ ಇರ್ತಾನೆ. ಇಂಥ ಸ್ಥಿತಿಯನ್ನು ಪಡೆದಂಥ ಆ ಭಾಗ್ಯಶಾಲಿಯನ್ನು ನಾನು ಮೇಲಿಂದ ಮೇಲೆ ಸ್ತುತಿಸ್ತೀನಿ. ಇದು ಇಂಥ ಪದವಿ, ಇದು ಬ್ರಹ್ಮ ಪದವಿ ಅಂತ ಇಲ್ಲಿ ಕೃಷ್ಣ ಪರಮಾತ್ಮನು ಹೇಳ್ತಾ ಇದ್ದಾನೆ. ಈ ನಾದ ಬಿಂದು ಕಳೆಯ ಸ್ಥಿತಿಯನ್ನು ನಾವು ಹೆಚ್ಚಾಗಿ ನಿತ್ಯ ಪರಿಪೂರ್ಣರಾದಂಥ ಜ್ಞಾನಸ್ಥಿತಿಯನ್ನು ಪಡೆದಂಥ ಜ್ಞಾನಿಗಳಿಂದ ಮತ್ತಷ್ಟು ಕೇಳಿ ತಿಳಿದುಕೊಳ್ಳುವಂಥ ಒಂದು ಸದಾವಕಾಶ ನಮಗೆ ಸಿಗಲಿ ಅಂತ ಈ ಮೂಲಕ ಆಶಿಸ್ತಾ, ಕೃಷ್ಣ ಪರಮಾತ್ಮನ ಏನು ಹೇಳ್ತಾನೆ ಅಂತ ಮುಂದಿನ ಆಡಿಯೋದಲ್ಲಿ ನೋಡೋಣ. ಎಲ್ಲರಿಗೂ ಒಳ್ಳೆಯದಾಗಲಿ. ಓಂ ಸದ್ಗುರುನಾಥ ಶರಣಂ ಜಯ ಜಯ. ಓಂ ಸಚ್ಚಿದಾನಂದ ಶರಣಂ ಜಯ ಜಯ. ಹರಿ ಓಂ ತತ್ಸತ್. ಹರಿ ಓಂ ತತ್ಸತ್. ಹರಿ ಓಂ ತತ್ಸತ್.